ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಕರ್ತರಿಗೆ ಸ್ವಾಗತ. ಹಾಗೆ ನಮ್ಮ ಚಲನಚಿತ್ರ ನಮ್ಮ ಚಿತ್ರದ ಕಲಾವಿದರಿಗೂ ತಂತ್ರಜ್ಞರಿಗೂ ಸಹ ನಾನು ಸ್ವಾಗತ ಬಯಸ್ತೀನಿ. ಈಗ ನಮ್ಮ ಚಿತ್ರದ ಕಲಾವಿದರಾದ ಶ್ರೀನಿವಾಸ ಮೂರ್ತಿ ಅವರು, ಆಮೇಲೆ ನಮ್ಮ ನೇತ್ರ ಅವರು ಬನ್ನಿ. 2020 ಇಸ್ವಿ ಮಾರ್ಚಲ್ಲಿ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡಾಗ ಕೊರೋನಾ ನಮಗೆ ಇದಾಗಿ ಈಗ ಹೆಚ್ಚು ಕಡಿಮೆ ಒಂದು 10-12 ತಿಂಗಳಾಯ್ತಾ ಬಂತು. ಈ ಇದರಿಂದ ನಮ್ದು ರಿಲೀಸು ಸಹ ಲೇಟ್ ಆಗ್ತಾ ಇದೆ. ಸೊ ನಾನು ಕನ್ನಡ ಚಲನಚಿತ್ರರಂಗದಲ್ಲಿ ಕಳೆದ 45 ವರ್ಷದಿಂದ ನಾನು ದುಡ್ಕೊಂಡು ಬಂದು ಇದು ಪ್ರಥಮ ಬಾರಿಗೆ ನಾನು ನಿರ್ಮಾಪಕನಾಗಿ ಈ ಚಿತ್ರ ಮಾಡಿದ್ದೀನಿ. ಈ ಚಿತ್ರಕ್ಕೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಸಹಕರಿಸಿ ಪ್ರೋತ್ಸಾಹಿಸಬೇಕು ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊತೀನಿ. ನೀವು ಪ್ರೋತ್ಸಾಹಿಸಿದ್ರೆ, ನಿಮ್ಮಿಂದ ನಾನು ಗೆದ್ರೆ ವರ್ಷ ನಾನು ಒಂದೊಂದು ಸಾಮಾಜಿಕ ಕಳಕಳಿ ಇರುವಂತ ಒಂದು ಚಿತ್ರನ ಮಾಡಿಕೊಂಡು ಬರ್ತೀನಿ. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ಈಗ ನಮ್ಮ ಚಿತ್ರದ ಬಗ್ಗೆಗೆ ನಮ್ಮ ಹಿರಿಯ ನಟನಾದ ಶ್ರೀನಿವಾಸ ಮೂರ್ತಿ ಅವರು ಮಾತಾಡ್ತಾರೆ. ಸರ್ ಪರವಾಗಿಲ್ಲ, ಕೂತ್ಕೊಂಡೆ ಮಾತಾಡಿ ಸರ್, ಕೂತ್ಕೊಂಡೆ ಮಾತಾಡಿ. ಗಟ್ಟಿಯಾಗಿದ್ದೀನಿ ಮಸ್ತ್. ಎಲ್ಲರಿಗೂ ನಮಸ್ಕಾರ. ನಮ್ಮ ವೈವಿ 45 ವರ್ಷ ಅಂತ ಹೇಳಿದ, ನಾನು ಅವನು ಸಿದ್ಧಲಿಂಗ ಗಾಡಿಯಲ್ಲಿ ಪ್ರಪ್ರಥಮವಾಗಿ ಹೇಮಾವತಿ ಚಿತ್ರದಿಂದ ಬಂದವರು. ಅವನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದ, ನಾನು ಹೀರೋ ಆಗಿ ಎಂಟ್ರಿ ಆದೆ. ಅದು ನಮಗೆ ಅದೃಷ್ಟ ಕೈ ಕೊಟ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ 45 ವರ್ಷಗಳಿಂದ ಇನ್ನೂ ಗಟ್ಟಿಯಾಗಿ ಪಾತ್ರ ಮಾಡ್ಕೊಂಡಿದೆ. ವೈನಿ ಈಗಾಗಲೇ ಡೈರೆಕ್ಟರ್ ಆಗಿದ್ದ. ಸೊ ಇದು ಅಮೆರಿಕದಲ್ಲಿ ನೆಲೆಸಿರೋ ಅವರ ಮಕ್ಕಳ ಒತ್ತಾಯದ ಮೇರೆಗೆ ಈ ತ್ರಿವಳಿ ತಲಾಖ್ ಅನ್ನೋ ಒಂದು ಕಾದಂಬರಿ ಆಧಾರಿತ ಈ ಒಂದು ವಿಷಯವನ್ನು ಇಟ್ಕೊಂಡು ಈಗ ಭಾರತದಲ್ಲೆಲ್ಲ ಈ ತಲಾಖ್ ಬಗ್ಗೆ ಬಹಳ ವಿಶೇಷವಾಗಿ ನಮ್ಮ ಘನ ಸರ್ಕಾರ ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಕಾರ್ಯತತ್ಪರರಾಗಿರುತ್ತಾರೆ. ಸೊ ಅದನ್ನೇ ಇಟ್ಕೊಂಡು ಯಾಕೆ ಮಾಡಬಾರದು ಅಂತ ಹೇಳಿದಾಗ, ಸೊ ಇದನ್ನ ಮೊದಲು ಗುಜರಾತ್ ಇರಲ್ಲ, ಉತ್ತರ ಪ್ರದೇಶದಲ್ಲಿ ಒಬ್ಬರು ಕಾದಂಬರಿ ಬರೆದರು. ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ನಮ್ಮ ಅಬ್ದುಲ್ ರೆಹಮಾನ್ ಪಾಷಾ ಅಂತ ಬಹಳ ಚೆನ್ನಾಗಿ ಭಾಷಾಂತರ ಮಾಡಿದ್ದಾರೆ. ಸೊ ಆ ಒಂದು ವಿಷಯವನ್ನು ಇಟ್ಕೊಂಡು ಇದೊಂದು ಇವತ್ತಿನ ಜನಮಾನಸಕ್ಕೆ ಬಹಳ ಹತ್ತಿರವಾಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ವಿಷಯವನ್ನ ಇಟ್ಕೊಂಡು ಮಾಡಿದ್ದಾರೆ ವೈವಿ. ಅದರಲ್ಲಿ ಬಹಳ ಮುಖ್ಯ ಪಾತ್ರಗಳನ್ನ ಅವರಿಬ್ಬರು ಮಕ್ಕಳು, ಅವರಿಗೆ 3 ಜನ ಗಂಡ ಮಕ್ಕಳು. ಈಗ ನಮಗೆ ಹೆಣ್ಮಕ್ಳು ಇದ್ದಾರೆ, ಅವ್ರಿಗೆ ಬಹಳ ಅವರಿಗೆ ಆದಾಯವೇ, ಅವರಿಗೆ ಖರ್ಚೇನೂ ಇಲ್ಲ. 3 ಜನನೂ ಅಮೆರಿಕದಲ್ಲಿದ್ದಾರೆ. ಅದರಲ್ಲಿ 2 ಮಕ್ಕಳು, ದೊಡ್ಡ ಮಗ, ಆಮೇಲೆ 2-3 ಅವರಿಬ್ಬರು ಟ್ವಿನ್ಸ್, ಅವಳಿಗೆ ಗಂಡು ಮಕ್ಕಳು. ಅದರಲ್ಲಿ ಇದರಲ್ಲಿ ಒಂದು ನಾಯಕನ ಪಾತ್ರಧಾರಿಗಳಾಗಿ ಮಾಡಿದ್ದಾರೆ. ಪಾಪ ಅವರು ಇವತ್ತು ನಿಮ್ಮ ಮುಂದೆ ಮುಖ ತೋರಿಸೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಅಮೆರಿಕದಲ್ಲಿ ಇರೋದು, ಅಲ್ಲಿಂದ ಇಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ಬಹಳ ಮುಖ್ಯವಾದ ವಿಷಯ ಏನು ಅಂತಂದ್ರೆ, ನಮ್ಮ ರೇಡಿಯೋ ಜಾಕಿ ನೇತ್ರ ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಯಾಕೆ ನಾನು ಬರೀ ರೇಡಿಯೋದಲ್ಲಿ ಯಾಕೆ ವಾಯ್ಸ್ ಕೇಳಿ 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 ಈ ಹುಡುಗಿ ಯಾರಪ್ಪ ಚೆನ್ನಾಗಿ ಸಂಭಾಷಣೆ ಎಲ್ಲ ಹೇಳ್ತಾರೆ, ಮಾತು ಆಡ್ತಾರೆ ಅಂತ ಹೇಳ್ಬಿಟ್ಟು ಅದರ ಪಾತ್ರನೂ ಅಷ್ಟೇ ಸೊಗಸಾಗಿ ಮಾಡಿದ್ದಾರೆ. ಸೊ ಇವೆಲ್ಲ ಅವ್ರ ಶ್ರೀಮತಿ ಸುಭಾಷಿಣಿ ಅವರು ಇವರೆಲ್ಲ ಸೇರಿಕೊಂಡು ಒಂದು ಸಿನಿಮಾ ಮಾಡಿರೋದು. ಇದಕ್ಕೆ ನಮ್ಮ ಅಶೋಕ್ ಕಶ್ಯಪ್ ವೈದಿಗೆ ಬಲಗೈಯಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಜೊತೆಗೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿರ್ದೇಶಕ ಮತ್ತು ಸಾಹಿತಿ ನಮ್ಮ ಮಧುಕರ್ ಬೆಳವಾಡಿ
ನಾವೆಲ್ಲ ಒಟ್ಟಿಗೆ ಸಿರಿನೀರಿನ ಗರಡಿಯಲ್ಲಿ ಪಾಲ್ಗೊಂಡವರು. ಇದೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಸುರೇಶ್ ಅರಸ್ ಅವರು ಇದಕ್ಕೆ ಎಡಿಟರ್ ಆಗಿ ಕೆಲಸ ಮಾಡೋದು. ಸೊ ಇದನ್ನ ಸುಮಾರು ಹೆಚ್ಚು ಕಮ್ಮಿ ಒಂದೊಂದು ವರ್ಷ ಆಯಿತು ಇದು ಮುಗಿದು. ಸೊ ಆಗಲಿಂದು ಇದನ್ನ ಪಾಪ ಇದು ಹೇಳಿದ ನಮ್ಮ ಮಾರ್ಚಲ್ಲಿ ಇದನ್ನ ಪತ್ರಿಕಾ ಘೋಷಣೆ ಮಾಡಬೇಕು ಅಂತ ಒಂದು ಅನ್ಕೊಂಡಿದ್ದು. ಅದು ಈ ಕೊರೋನಾ ಕಾರಣದಿಂದಾಗಿ ಅದು ಮುಂದಕ್ಕೆ ಹೋಯಿತು. ಅದು ಈಗ ಅದಕ್ಕೆ ಒಂದು ಶಕ್ತಿ ಬಂದಿದೆ. ಇದಕ್ಕೆ ಈಗ ಇಂದಿನ ಹತ್ತಿರದಲ್ಲಿ ಈ ಸಿನಿಮಾ ಬಿಡುಗಡೆ ಮಾಡೋದಕ್ಕೆಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ವೇದಿ. ಸೊ ಅದಕ್ಕೆ ನಿಮ್ಮ ಮಾಧ್ಯಮದ ಮಿತ್ರರು ಈ ಚಿತ್ರವನ್ನು ನೋಡಿ ಹರಿಸಿ ಜನರಿಗೆ ಮುಟ್ಟೋ ಹಾಗೆ ನೀವು ನಿಮ್ಮ ಲೇಖನಿ ಮುಖಾಂತರ ಪಡೆದು ಅವರಿಗೆ ತಲುಪಿಸಿದ್ರೆ ಅವರು ಮಾಡುವ ಕಾರ್ಯ ಸಾರ್ಥಕವಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ರೇಡಿಯೋದಲ್ಲಿ ಮಾತು ಕೇಳ್ತಾ ಇರ್ತಾರೆ. ಅಂಡ್ ಹೀಗೆ ಹಲವಾರು ಪತ್ರಿಕಾಗೋಷ್ಠಿಗಳಲ್ಲಿ ಭೇಟಿ ಮಾಡ್ತಾ ಇರ್ತೀವಿ. ಆದ್ರೆ ಈ ಸಲ ನಂದೇ ಚಿತ್ರಕ್ಕೋಸ್ಕರ ನಿಮ್ಮನ್ನ ಭೇಟಿ ಮಾಡ್ತಾ ಇರೋದು ಒಂದು ಖುಷಿ ವಿಚಾರ ಇದೆ. ತಲಾಕ್ 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 ಹೆಸರೇ ಹೇಳೋ ಹಾಗೆ ತ್ರಿವಳಿ ತಲಾಕ್, ಆ ತ್ರಿವಳಿ ತಲಾಕಿಂದ ಏನೇನು ತೊಂದರೆಗಳಾಗಿವೆ ಸುಮಾರು ಜನ ಹೆಣ್ಮಕ್ಳಿಗೆ. ಅದು ಅಫ್ಕೋರ್ಸ್ ಅದು ಕೋರ್ಟ್ ಹೋಯ್ತು, ಅದಾದ್ಮೇಲೆ ಏನಾಯ್ತು ಅದರ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ತಿಳಿದಿದೆ. ಆದ್ರೆ ಅದ್ರ ಹಿಂದಿನ ಏನೋ ಅದ್ರ ಹಿಂದೆ ನಡೆದಿರುವಂತಹ ಹಲವಾರು ಘಟನೆಗಳು, ಸುಮಾರು ಜನ ಹೆಣ್ಮಕ್ಳು ಫೇಸ್ ಮಾಡಿರುವಂತಹ ತೊಂದರೆಗಳು, ಅದನ್ನ ಯುವರ್ ಲೈಫ್ ಸ್ಟೋರೀಸ್ ನ ಒಂದು ಪುಸ್ತಕದಲ್ಲಿ ದಾಖಲಿಸ್ತಾರೆ. ಅದೇ ಡಿನೈಡ್ ಬೈ ಅಲ್ಲ, ಅದು ಕನ್ನಡಕ್ಕೆ ಅನುವಾದ ಆಗುತ್ತೆ. ಅದರಲ್ಲಿ ಅಬ್ದುಲ್ ರೆಹಮಾನ್ ಪಾಷಾ ಅವರು ಅನುವಾದ ಮಾಡುವಂತಹ ಕಥೆ ಒಂದು ಇನ್ಸ್ಪೈರ್ ಆಗಿ ನಮ್ಮ ನಿರ್ದೇಶಕರು ತಗೊಂಡು ತಲಾಕ್ 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 ಮಾಡಿರೋದು. ತುಂಬಾ ಆಕ್ಚುಲಿ ಕಥೆ ಕೇಳಿದಾಗ್ಲೇ ಇದು ಎಂಥವ್ರಿಗೂ ಕೂಡ ನಿಜವಾಗ್ಲೂ ಮನಸ್ಸನ್ನ ಮುಟ್ಟುವಂತಹ ಒಂದು ಕಥೆ. ಯಾಕೆಂದ್ರೆ ತ್ರಿವಳಿ ತಲಾಕ್ ಹೇಳೋದು ಒಂದ್ ನಿಮಿಷದ ಕೆಲಸ. ಕೋಪದಲ್ಲಿ ನಾವೆಲ್ಲ ಏನೋ ಒಂದು ಬೈತೀವಿ, ಹಾಗೆ ಅದು ಕೂಡ 1 ನಿಮಿಷದ ಕೆಲಸ. ಬಟ್ ಅದಾದ ನಂತರ ಗಂಡ ಹೆಂಡತಿ ಅವ್ರು ಫೇಸ್ ಮಾಡುವಂತಹ ತೊಂದರೆಗಳು, ಇದು ತುಂಬಾ ಚೆನ್ನಾಗಿ ಕಥೆನಲ್ಲೇ ತುಂಬಾ ಚೆನ್ನಾಗಿದೆ. ಅದನ್ನ ವೈಗಿ ಸರ್ ಆನ್ ಸ್ಕ್ರೀನ್ ತಂದಿರುವಂತಹ ರೀತಿ ಇಸ್ ಜಸ್ಟ್ ವೆರಿ ಬ್ಯೂಟಿಫುಲ್. ಸಿನಿಮಾ ಆಕ್ಚುಲಿ ಇದುವರೆಗೂ ನಾನು ಇಷ್ಟು ಈ ರೀತಿಯಾದ ಮೇನ್ ಸ್ಟ್ರೀಮ್ ಪಾತ್ರದಲ್ಲಿ ಒಂದು ಅಂತ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ಪಾತ್ರದಲ್ಲಿ ಇದುವರೆಗೂ ಕಾಣಿಸ್ಕೊಂಡಿರ್ಲಿಲ್ಲ. ಸೊ ಈ ಕಥೆ ಬಂದಾಗ ತುಂಬಾ ಇದು ನಿಜವಾಗ್ಲೂ ನನಗೆ ನಾನು ಡಬ್ಬಿಂಗ್ ಮಾಡಕ್ಕೆ ಹೇಳ್ತಿದಾರ ಅಥವಾ ಸಿನಿಮಾಗೆ ಹೇಳ್ತಿದಾರ ಅನ್ನೋ ಒಂದು ಡೌಟ್ ನನಗೆ ನಿಜವಾಗ್ಲೂ ಇನಿಷಿಯಲಿ ಬಂದಿದ್ದು ಉಂಟು. ಬಟ್ ಎಲ್ಲೂ ಕೂಡ ಸಿನಿಮಾದ ಚಿತ್ರೀಕರಣ ಅಲ್ಲಿ ಏನೋ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಇಲ್ಲದೆ ತುಂಬಾ ಚೆನ್ನಾಗಿ ಪಾತ್ರವನ್ನ ಅರ್ಥೈಸಿ ಅದು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ನನ್ನ ಕೈಲಿ ನಾನು ಡೆಲಿವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಫ್ಕೋರ್ಸ್ ಇನ್ನ ನಮ್ಮ ತಂಡದ ಬಗ್ಗೆ ಹೇಳುವಷ್ಟೇ ಇಲ್ಲ, ನಮ್ಮ ವಯಸ್ಸಿಗಿಂತ ಹೆಚ್ಚಿನ ಅನುಭವ ಇರುವಂತವರು ನಮ್ಮ ತಂಡದಲ್ಲಿ ನಮ್ಮ ನಿರ್ದೇಶಕರಿಂದ ಹಿಡಿದು ಅಶೋಕ್ ಸರ್ ಆಗಿರಬಹುದು, ಸುರೇಶ್ ಅರಸ್ ಸರ್ ಆಗಿರಬಹುದು, ಇನ್ನ ಅಫ್ಕೋರ್ಸ್ ಯಂಗ್ ಮ್ಯಾನ್ ಶ್ರೀನಿವಾಸ ಮೂರ್ತಿ ಸರ್, ಹೀಗೆ ಬಹಳ ನುರಿದಂತಹ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡುವಂತಹ ಒಂದು ಅವಕಾಶ. ಇದು ನನ್ನ ಎಂಟೈರ್ ಕರಿಯರ್ ಐ ಥಿಂಕ್ ಇದು ನಾನು ನಿಜವಾಗ್ಲೂ ಚೆರಿಶ್ ಮಾಡುವಂಥದ್ದು. ಯಾಕೆಂದ್ರೆ ತುಂಬಾ ಎಲ್ಲೋ ಏನೋ ನಾನು ಬಯಸ್ತಿದೆ ಇದೊಂದು ಪಾತ್ರ ಮಾಡ್ಬೇಕು ಅಂತ. ಬಟ್ ಔಟ್ ಆಫ್ ದ ಬ್ಲೂ ಬಂದಾಗ ತುಂಬಾ ಖುಷಿ ಆಗಿದೆ. ಐ ಥಿಂಕ್ ಥ್ಯಾಂಕ್ಸ್ ಹೇಳಬೇಕು ರೇಖಾರಾಣಿ ಮಾಡಿದ್ರು ಕೂಡ ಈ ಸಂದರ್ಭದಲ್ಲಿ. ಇನ್ನು ನಮ್ಮ ಪ್ರೊಡ್ಯೂಸರ್ ಮೇಡಮ್ ಸುಭಾಷಿಣಿ ನಾವು ಆಲ್ಸೋ ಆನ್ ದ ಸೆಟ್ಸ್ ಆಲ್ ದ ಟೈಮ್ ಒಂಥರ ಒಂದು ಸಪೋರ್ಟ್ ಆಗಿರ್ತಾ ಇದ್ರು. ತುಂಬಾ ಎಂಟೈರ್ ಶೂಟ್ ಕೂಡ ಹಾಗೆ ನಮ್ಮ ಎಂಟೈರ್ ಟೀಮ್ ಜೊತೆಗೆ ಮಧುಕರ್ ಸರ್ ಆಗಿರ್ಬೋದು ಒಂದು ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇತ್ತು. ಇಂತಿಯಾಜ್ ಬೇಗ್ ಅವರಾಗಿರ್ಬೋದು, ಪ್ರವೀಣ್ ಅವರಾಗಿರ್ಬೋದು, ಅಥವಾ ನಮ್ಮ ವೈದ್ಯ ಸರ್ ಇರ್ಬೋದು, ಶಿವಮೊಗ್ಗ ವೈದ್ಯ ಸರ್, ಇನ್ನು ನಮ್ಮ ಶಮಂತ್ ಹಾಗೇಶ್ ಅವರು, ವೈದ್ಯ ಅವರು. ಸೊ ಖುಷಿ ಇದೆ ನಮ್ಮ ಏನ್ ಪ್ರಾಡಕ್ಟ್ ಇವಾಗ ಹೊರಗಡೆ ಬಂದಿದೆ ಈಗಾಗಲೇ. ಯಾಕಂದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಸ್ಕ್ರೀನ್ ಆಯ್ತು. ಅಂಡ್ ಬಹಳಷ್ಟು ಜನ ನೋಡಿದವರು ತುಂಬಾ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ಅಂಡ್ ಸಾಮಾಜಿಕ ಕಳಕಳಿ ಇರುವಂತಹ ಒಂದು ಸಿನಿಮಾ ಏನ್ ನಡೆದಿದೆ ಇದುವರೆಗೂ. ಆದ್ರೆ ಎಷ್ಟೋ ಜನ ಹೆಣ್ಮಕ್ಳ ಧ್ವನಿ, ಎಷ್ಟೋ ಜನ ಹೆಣ್ಮಕ್ಳ ಕಥೆಗಳು ನಿಜವಾಗ್ಲೂ ನಡೆದಿರುವಂತಹ ಕೆಲವೊಂದು ಘಟನೆಗಳು, ಅದನ್ನ ಸಿನಿಮಾದಲ್ಲಿ ತೋರಿಸುವಂತಹ ಒಂದು ಪ್ರಯತ್ನ. ಅದರಲ್ಲಿ ನೂರ್ ಜಹಾನ್ ಅನ್ನುವಂತಹ ಒಂದು
ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ತಲಾಕ್ಲಿ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಬೇಕು. ಅಂಡ್ ಇಂತಹ ಸಿನಿಮಾಗಳು ಬೇಸಿಕ್ಲಿ ಎಷ್ಟೋ ಹೆಣ್ಮಕ್ಳ ಕಥೆಗಳು ಇರುತ್ತೆ, ಹೇಳೋದಕ್ಕೆ ಒಂದು ಮೀಡಿಯಂ ಬೇಕಾಗಿರುತ್ತೆ. ಹಾಗಾಗಿ ಇಂಥ ಸಿನಿಮಾಗಳನ್ನ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಸಿನಿಮಾಗಳು, ಈಗಾಗಲೇ ಆಕ್ಟ್ ನ ಹೇಗೆ ಸಪೋರ್ಟ್ ಮಾಡಿದ್ರಿ ಹಾಗೆ ಇದಕ್ಕೂ ಕೂಡ ಎಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ತಲಾಕ್ ಸಿನಿಮಾ ಮಾಡಿದ್ದು ತುಂಬ ಖುಷಿ ಇದೆ. ವೈದ್ಯ ಸರ್ ನನ್ನ ಸ್ನೇಹ ಆಲ್ಮೋಸ್ಟ್ 30-35 ವರ್ಷಗಳ ಜೊತೆಗೆ ವರ್ಕ್ ಮಾಡಿ ಹಲವಾರು ಹಿಟ್ ಚಿತ್ರಗಳ ಜೊತೆ ವರ್ಕ್ ಮಾಡಿದ್ವಿ ನಾವಿಬ್ಬರು. ಅವರ ಕಾಂಬಿನೇಷನ್ ತುಂಬ ವರ್ಷಗಳಿಂದ ವರ್ಕ್ ಮಾಡಿ ಅವರ ರಿದಮ್ ಮತ್ತು ಅವರ ಸೆನ್ಸ್ ಅಂಡ್ ಸೆನ್ಸಿಟಿವಿಟೀಸ್ನ ಜೊತೆಗೆ ನಾನು ಅರ್ತಿದ್ದೆ. ಸೊ ಈ ಸಿನಿಮಾದ ಆಫರ್ ನನಗೆ ಕೊಟ್ಟಾಗ ನನಗೆ ನಿಜವಾಗ್ಲೂ ಖುಷಿನೇ ಆಯಿತು. ಯಾಕಂದ್ರೆ ಈಗ ಪ್ರೆಸೆಂಟ್ ಏನ್ ಕರೆಂಟ್ ಅಫೇರ್ಸ್ ನಡೀತಾ ಇದೆ ಅದರ ಆಧಾರಿತವಾಗಿ ಒಂದು ಅಂದ್ರೆ ಈಗ ಇಂಡಿಯನ್ ಅಲ್ಲಿ ಮೋಸ್ಟ್ ಟಾಪ್ಡ್ ಸಬ್ಜೆಕ್ಟ್ ಇದು. ಆ ಒಂದು ವಿಷಯನ ಇಟ್ಕೊಂಡು ಒಂದು ಸೀರಿಯಸ್ ಸಿನಿಮಾ ಮಾಡಬೇಕು ಅನ್ನೋ ಮುಂದೆ ಬಂದಾಗ ನನಗೆ ತುಂಬಾನೇ ಖುಷಿ ಆಯ್ತು. ತುಂಬಾ ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ ಮತ್ತು ಇದು ಯಾವ ಒಂದು ಪರ್ಟಿಕ್ಯುಲರ್ ಜಾನರ್ಗೆ ಹೋಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡೋದಿಲ್ಲ. ಡೆಫಿನೆಟ್ಲಿ ಇಟ್ಸ್ ಒಂದು ಗುಡ್ ಫಿಲ್ಮ್ ಅಂತ ನಾನು ಹೇಳ್ಬೋದು. ಮತ್ತು ಈ ಚಿತ್ರದಲ್ಲಿ ನಾನು ಒಂದು ಬೇರೆ ಒಂದು ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು, ಆದ್ರೆ ಈ ಕಥೆಗೆ ಮೋಸ್ಟ್ ಆಫ್ ದಿ ಕ್ಯಾರೆಕ್ಟರ್ಸ್ ಮುಸ್ಲಿಂ ಕ್ಯಾರೆಕ್ಟರ್ಸ್ ಆಗಿರುತ್ತೆ. ಮತ್ತು ಇದರ ಲುಕ್ ಅಂಡ್ ಫೀಲ್ ಹೇಗಿರ್ಬೇಕು ಅಂತಂದ್ರೆ ಯಾವುದೋ ಒಂದು ಇರಾನಿಯನ್ ಸಿನಿಮಾನೋ ಇಲ್ಲ ಒಂದು ಈಜಿಪ್ಷಿಯನ್ ಸಿನಿಮಾನೋ ಯಾವುದೋ ಒಂದು ಸಿನಿಮಾ ನೋಡಿದಾಗೆ ಒಂದು ಫೀಲ್ ಬರಬೇಕು ಅನ್ನೋ ಕಾರಣಕ್ಕೆ ಟೋಟಲ್ ನಾನು ಇಷ್ಟು ವರ್ಷಗಳ ಆಲ್ಮೋಸ್ಟ್ ನನ್ನ 38-40 years ಆಫ್ ಸಿನಿಮಾ ಎಕ್ಸ್ಪೀರಿಯನ್ಸ್ ನಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನೊಂದು ತುಂಬಾ ಬೇರೆನೆ ಒಂದು ಕಲರ್ ಕರೆಕ್ಷನ್ ಅಲ್ಲಿ ಒಂದು ಔಟ್ಪುಟ್ ನ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ನೋಡಿದ್ರೆ ಡೆಫಿನೆಟ್ಲಿ ಇದು ಯಾವ ಇಂಡಿಯನ್ ಸಿನಿಮಾದಲ್ಲೂ ನಿಮ್ಗೆ ಈ ತರ ಒಂದು ಲುಕ್ ಅಂಡ್ ಫೀಲ್ ಸಿಗೋದಿಲ್ಲ. ದ ಫೈನಲ್ ಔಟ್ಪುಟ್ ಏನಿದೆ ಒಂದು ಡೆಫಿನೆಟ್ಲಿ ಇರಾನಿಯನ್ ಸಿನಿಮಾನೋ ಒಂದು ಈಜಿಪ್ಷಿಯನ್ ಸಿನಿಮಾನೋ ನೋಡಿದ ಒಂದು ಫೀಲ್ ಸಿಗುತ್ತೆ. ಆ ಒಂದು ಚಿತ್ರಣ ನಿಮ್ಗೆ ಕಟ್ಕೊಡುತ್ತೆ ಸಿನಿಮಾ ನೋಡ್ತಿದ್ದಾಗೆ. ಜೊತೆಗೆ ಕತೆ ಇದು ಎರಡು ಜೊತೆಗೆ ಹೋಗ್ತಿದ್ದಾಗ ನಿಮ್ಗೆ ಬೇರೆನೆ ಒಂದು ನಮ್ಮ ಇಂಡಿಯಾ ಅಲ್ಲದೆ ಬೇರೆ ಒಂದು ಊರಿಗೆ ಹೋಗಿದ್ವಿ ಏನೋ ಫೀಲು ಸಿಗ್ಬೋದು, ಬೇರೆ ಒಂದು ಪ್ರಪಂಚ ಸಿಗುತ್ತೆ, ಕಣ್ಮುಂದೆ ಸಿಗುತ್ತೆ. ಸೊ ಇದರ ಮಧ್ಯೆ ದ ಸೋಷಿಯಲ್ ಇಶ್ಯೂಸ್ ಏನಿದೆ ಇವತ್ತಿನ ದಿವಸ ನಡೆಯುವಂತ ಇಶ್ಯೂಸ್ ಇದೆಲ್ಲ ತೀರ್ಥಹಳ್ಳಿಯ ಸುತ್ತಮುತ್ತ ನಡೆದ ಒಂದು ಚಿತ್ರೀಕರಣ. ಸೊ ಅಲ್ಲಿಯ ಪರಿಸರ ಮತ್ತು ಅಲ್ಲಿಯ ಲೊಕೇಶನ್ಸ್ ಮತ್ತು ಕಾಸ್ಟ್ಯೂಮ್ಸ್ ಎಲ್ಲವೂ ಎಂಜಾಯ್ ಮಾಡಿದ್ದೀನಿ. ತುಂಬಾ ನನಗೆ ಒಂದು ಒಳ್ಳೆಯ ಖುಷಿ ಕೊಟ್ಟಂತಹ ಸಿನಿಮಾ ಇದು. ಸೊ ನೇತ್ರ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ರೆಗ್ಯುಲರ್ಲಿ ಸಿನಿಮಾಗೆ ಯಾರು ಮೇನ್ ಲೀಡ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಾಗ ಸಾಕಷ್ಟು ಹೆಸರುಗಳು ಬಂತು. ಆಗ ನಾನು ಅವರ ಪ್ರೀವಿಯಸ್ ಫಿಲ್ಮ್ ರಿಂಗ್ ರೋಡ್ ಶುಭ ಅದರ ಒಂದು ಪೋರ್ಷನ್ ನೋಡಿದ್ದೆ ನಾನು. ಸೊ ಶಿ ಇಸ್ ಕೇಪಬಲ್ ಆಫ್ ಟೇಕಿಂಗ್ ಇಟ್ ಟು ದಿ ನೆಕ್ಸ್ಟ್ ಲೆವೆಲ್ ಅಂತ ನಮ್ಗೆ ಅನ್ಸಿತ್ತು. ಡೈರೆಕ್ಟರ್ ಕೂಡಲೇ ಅವರು ಓಕೆ ಮಾಡಿದ್ರು. ಅವ್ರಿಗೆ ಡೌಟ್ ಇರ್ಬೋದು, ಮೋಸ್ಟ್ಲಿ ಡಬ್ ಮಾಡಕ್ ಬರ್ತಾ ಇದೀನೋ ಇಲ್ಲ ಸಿನಿಮಾ ಆಕ್ಟ್ ಮಾಡ್ತೀನೋ ಅನ್ನೋ ಡೌಟ್ ಅವ್ರಿಗೆ ಇದ್ದಿರ್ಬೋದು ಮೋಸ್ಟ್ಲಿ. ಡೆಫಿನೆಟ್ಲಿ ಇದು ನೀವು ಆಕ್ಟ್ ಮಾಡ್ತೀರಾ ಅಂತ ಅಂದಾಗ ಅವ್ರಿಗೂ ಖುಷಿ ಆಗಿದೆ. ಅವರು ತುಂಬಾನೇ ಚೆನ್ನಾಗಿ ಯೂಶಲಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ರೇಡಿಯೋನಲ್ಲಿ ಮಾತು ತುಂಬಾ ಚೆನ್ನಾಗಿ ಆಡ್ತಾರೆ, ಅವ್ರಿಗೆ ಮೋಸ್ಟ್ಲಿ ಆಕ್ಟಿಂಗ್ ಬರೋದಿಲ್ವೇನೋ, ಮಾತು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಅದನ್ನ ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ಶಿ ಇಸ್ ರಿಯಲಿ ಡನ್ ಅ ವಂಡರ್ಫುಲ್ ಜಾಬ್. ಈ ಸಿನಿಮಾಗೆ ತುಂಬಾ ಬೇಕಾಗಿ ಸಟಲ್ಡ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಪಾತ್ರದೊಳಗಿದ್ದಾರೆ. ಆ ಪಾತ್ರದೊಳಗೆ ತುಂಬಾನೇ ಅದ್ಭುತ, ಕಣ್ಣೀರು ಬರುವಷ್ಟು ಲೆವೆಲ್ಗೆ ಅವರು ಅದ್ಭುತ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆನ್ ದ ಹೋಲ್ ನನಗೆ ಈ ಸಿನಿಮಾ ನೋಡಿದ್ರೆ ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀವಿ ಎನ್ನುವ ಅನಿಸಿಕೆ ಇದೆ. ಇನ್ನು ಶ್ರೀನಿವಾಸ ಮೂರ್ತಿ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರೊಂದು ಪಾತ್ರ ಮಾಡ್ತೀರಾ ಅಂತ ವೈದ್ಯ ಸರ್ ಹೇಳಿದ್ರು. ಅವರು ಮೇಕಪ್ ಹಾಕಿ ಬರ್ತಿದ್ದಾಗೆ ನನಗೆ ನಿಜವಾಗ್ಲೂ ನನಗೆ ಒಂದು ಫಾರ್ ಮೊಮೆಂಟ್ ಟೇಕನ್ ಬ್ಯಾಕ್. ಅಷ್ಟು ಅದ್ಭುತ ಒಂದು ಗೆಟಪ್ ನಲ್ಲಿ ಅವರು ಬಂದ್ರು. ನನಗೆ ಯೂಶಲಿ ನಾನು ಗಡ್ಡ ಈ ವಿಗ್ ಹಾಕಿದಾಗ ಅದರ ಡೀಟೇಲ್ಸ್ ಎಲ್ಲ ಪೋರ್ಸ್ ಎಲ್ಲ ಕ್ಲೀನ್ ಆಗಿ ಕಾಣುತ್ತೆ. ಅದು ಯಾವುದೂ ಕಾಣದೆ ಅಷ್ಟು ಪರ್ಫೆಕ್ಟ್ ಮೇಕಪ್ ಸಮೇತ ಬಂದ್ರು. ನನಗೆ ಥ್ರಿಲ್ ಆಗ್ಬಿಟ್ಟೆ ನಾನು ನೋಡಿದ್ದ ಕೂಡಲೇ. ಅವ್ರು ವಾಕ್ ಮಾಡ್ಕೊಂಡು ಬರ್ತಿದ್ದಾಗಲೇ ಕಣ್ಣು ಮಿಡುಗಿಸ್ದೆ ನಾನು ಅವ್ರನ್ನೇ ನೋಡ್ತಿದ್ದೆ ಸೆಟ್ ಅಲ್ಲಿ. ದಟ್ ಮೂಮೆಂಟ್ ವಾಸ್ ರಿಯಲಿ ಅ ವಂಡರ್ಫುಲ್ ಮೂಮೆಂಟ್. ಸೊ ಆನ್ ದ ಹೋಲ್ ಐ ಎಂಜಾಯ್. ಇವರಿಬ್ರು ಮಕ್ಕಳು ಫಸ್ಟ್ ಟೈಮ್ ಆಕ್ಟರ್ಸ್ ಅಂತ ಕಾಣುತ್ತೆ. ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಶಮಂತ್ ಅಂಡ್ ಶಶಾಂಕ್
ಸೊ ಇಬ್ರು ದೇವರ್ ಫ್ಲಾಲೆಸ್, ಅಂದ್ರೆ ಎಷ್ಟು ನೀರು ಕುಡ್ದಷ್ಟು ಒಂಥರ ಏನೋ ಮನೇಲಿ ನಾವು ಮಾತಾಡ್ತೀವಲ್ಲ, ತಂದೆನೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಒಂಥರ ಏನೋ ಮನೇಲಿ ಮಾತಾಡೋ ರೀತಿಲಿ ಏನೋ ಒಂದು ಕೆಲಸ ನಡೀತು ಅನ್ನೋ ರೀತಿಲಿ ಅಟ್ಮಾಸ್ಫಿಯರ್. ಇಬ್ರು ಮಕ್ಕಳು ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ, ಪರ್ಫಾರ್ಮ್ ಮಾಡಿದ್ದಾರೆ. ನನಗೆ ಅವರಿಬ್ರು ಫಸ್ಟ್ ಫಿಲ್ಮ್ ಆಕ್ಟರ್ಸ್ ಅಂತಾನೆ ಅನ್ಸಿಲ್ಲ. ಆ ಲೆವೆಲ್ಗೆ ಅವರಿಬ್ರು ಏನೋ ಫ್ಲಾಲೆಸ್ ಆಗಿ ಆಕ್ಟ್ ಮಾಡಿದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ನೇತ್ರ. ಅವ್ರನ್ನ ಪೆಪ್ ಮಾಡಿ ಅವ್ರ ಕಾನ್ಫಿಡೆನ್ಸ್ ಏನೋ ಬೂಸ್ಟ್ ಮಾಡಿದ್ರು. ಸೊ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ನನಗೆ ಬಹಳ ಸಿಕ್ಕಾಪಟ್ಟೆ ಖುಷಿ ತಂದಂತ ಸಿನಿಮಾ. ಸೊ ನೀವು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ, ಆಶೀರ್ವಾದ ಮಾಡಿ, ನಾಲ್ಕು ಒಳ್ಳೆ ಕನ್ನಡ ಸಿನಿಮಾ ಬರುವಷ್ಟು ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ತುಂಬ ವಿಶೇಷವಾದಂತಹ ಪ್ರಯತ್ನ ಇದು. ಆ ಸಿನಿಮಾ ಸೆಟ್ಟು ಮತ್ತೆ ನಾವಲ್ಲಿ ಆ್ಯಕ್ಟ್ ಮಾಡೋಕೆ ಹೋದಾಗ ನನಗೆ ನಮ್ಮದೇ ಆದಂತಹ ಕೆಲವು ಪೂರ್ವಾಗ್ರಹಗಳಿರ್ತಿತ್ತು. ಆ ಮುಸ್ಲಿಂ ಕಮ್ಯುನಿಟಿನಲ್ಲಿ ಈ ಥರ ಇದೆ, 3 ಸತಿ ತಲಾಖ್ ಹೇಳ್ಬಿಟ್ರೆ ಅದು ಹಿಂಗೇನೋ ಆಗುತ್ತೆ ಅಂತ ಹೇಳಿ. ಬಟ್ ನಾವು ಅದನ್ನ ಡೆಪ್ತಲ್ಲಿ ನಾವು ನೋಡುವಾಗ ನಮ್ಮ ಪೂರ್ವಾಗ್ರಹಗಳು ಕೂಡ ಬದಲಾವಣೆ ಆಗುವಂಥ ಒಂದು ಸಾಧ್ಯತೆ ಇರುವಂಥ ಸಿನಿಮಾ ಇದು. ಬಟ್ ಈ ಒಂದು ನಮಗೇನು ಅಲ್ಲಿ ಫೀಲ್ ಆಯಿತು ಅದು ನಾಳೆ ಜನಕ್ಕೂ ಕೂಡ ಮತ್ತೆ ಪ್ರೇಕ್ಷಕರಿಗೂ ಕೂಡ ಅದು ಆ ಮನಸ್ಥಿತಿ ಬದಲಾವಣೆ ಆದರೆ ನಾವು ಆ ಸಮಾಜವನ್ನು ನೋಡುವಂತಹ ದೃಷ್ಟಿಕೋನ ಕೂಡ ಬದಲಾಗುವಂತಹ ಎಲ್ಲ ಸಾಧ್ಯತೆಗಳಿರುತ್ತೆ. ಆ ನಿಟ್ಟಿನಲ್ಲಿ ವೈದ್ಯ ಸರ್ ಅವರು ತುಂಬಾ ವಿಶೇಷವಾದಂತಹ ಒಂದು ಪ್ರಯತ್ನವನ್ನ ಈ ಸಿನಿಮಾ ಮೂಲಕ ಮಾಡಿದ್ದಾರೆ. ನಮ್ಮ ಶಿವಮೊಗ್ಗ ಭಾಗದಲ್ಲಿ ತೀರ್ಥಹಳ್ಳಿ ಅಂದ್ರೆ ನಮ್ಮ ಅಶೋಕ್ ಕಶ್ಯಪ್ ಅವರಿಗೆ ಅದೊಂಥರ ಸ್ವಿಟ್ಜರ್ಲ್ಯಾಂಡ್ ಇದ್ದಾಗ ಅಂತ ಅನಿಸುತ್ತೆ. ಅವರ ಪ್ರತಿಯೊಂದು ಪ್ರಯತ್ನಗಳು ಕೂಡ ಆ ತೀರ್ಥಹಳ್ಳಿನಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಈ ಸಿನಿಮಾಕ್ಕೂ ಕೂಡ ಅವರು ತೀರ್ಥಹಳ್ಳಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯ ಸೌಂದರ್ಯವನ್ನ ಈ ಸಿನಿಮಾ ಜೊತೆ ಸಮೀಕರಿಸಿ ಈಗ ಅವ್ರು ಯಾವ ಥರ ಒಂದು ಡಿಫ್ರೆಂಟ್ ಲುಕ್ ಕೊಡಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದು ನಿಜಕ್ಕೂ ಕೂಡ ಸಾರ್ಥಕವಾಗಿದೆ, ಯಶಸ್ವಿಯಾಗಿದೆ ಅಂತ ಹೇಳ್ತೀನಿ. ಈ ಟೀಮ್ ಜೊತೆಗೆ ಎಲ್ಲ ಪರಿಪಕ್ವವಾದಂಥ ಟೀಮ್ ಇದು. ಈ ಟೀಮ್ ಜೊತೆಗೆ ನಮ್ದು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನೇನು ಹೆಚ್ಚಿಗೆ ಮಾತಾಡೋಲ್ಲ. ಎಲ್ಲರೂ ದಯವಿಟ್ಟು ಪ್ರೋತ್ಸಾಹ ಕೊಡಿ ಅಂತ ದಯವಿಟ್ಟು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಚಿತ್ರ ಆಮೇಲೆ ಈ ಚಿತ್ರ ಮಾಡೋದಕ್ಕೆ ಮೊದಲು ನನಗೆ ಅನಿಸಿದ್ದೇನು ಅಂದರೆ, ಯಾವಾಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೆಳಮನೆಯಲ್ಲಿ ಓಕೆ ಆಗಿದೆ, ಮೇಲ್ಮನೆಯಲ್ಲಿ ಓಕೆ ಆಗಿಲ್ಲ, 2.5 ವರ್ಷ ದಿನಪತ್ರಿಕೆನಲ್ಲಿ ಬೆಳಿಗ್ಗೆ ಅಂದ್ರೆ ತಲಾಕ್ ಇದನ್ನೇ ಓದಿ ಆಗ ಮನಸ್ಸಿಗೆ ಬಂದಿದ್ದು, ಈ ತಲಾಕ್ ಅನ್ನೋದನ್ನ ಯಾಕೆ ಜನಕ್ಕೆ ನಾನು ತಲುಪಿಸ್ಬಾರ್ದು. ತಲಾಕ್ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ. ನಾವು ಮಾಮೂಲಾಗಿ ಪೇಪರ್ನಲ್ಲಿ ಓದ್ತೀವಿ, ಅವ್ರು ತಲಾಕ್ ಕೊಟ್ರು ಇವ್ರು ತಲಾಕ್ ಕೊಟ್ರು ಅಂತ. ಈ ತಲಾಕ್ಗೆ ಇಷ್ಟೊಂದು ಡಿಸ್ಕಷನ್ ಆಗ್ತಾ ಇರೋದ್ರಿಂದ ಈ ತಲಾಕ್ನ ಜನಕ್ಕೆ ನಾನು ತಲುಪಿಸುವಂತ ಒಂದು ಕೆಲಸ ಮಾಡಬೇಕು. ಆಗ ನನಗೆ ನೂರ್ ಜಹೀರ್ ಅವ್ರು ಬರೆದಿರೋದು ಅಂತ ನಿನೈನ್ ಬೈ ಅಲ್ಲ ಆ ಪುಸ್ತಕ ನಾನು ಓದ್ದೆ. ಅದ್ರದ್ದು ಕನ್ನಡ ವರ್ಷನ್ ಅದನ್ನ ಅಬ್ದುಲ್ ರೆಹಮಾನ್ ಪಾಷಾ ಅವರು 2014ರಲ್ಲಿ ಟ್ರಾನ್ಸ್ಲೇಟ್ ಮಾಡಿ, ಈವನ್ 2014ರಲ್ಲಿ ಅವ್ರಿಗೆ ಕರ್ನಾಟಕ ರಾಜ್ಯದ ಟ್ರಾನ್ಸ್ಲೇಷನ್ ಇದಕ್ಕೆ ಅಂತ ಅಂದ್ಬಿಟ್ಟು ಅವಾರ್ಡ್ ಬಂದಿದೆ ಆ ಪುಸ್ತಕಕ್ಕೆ. ಸೊ ಆಗ ನಾನು ಅಬ್ದುಲ್ ರೆಹಮಾನ್ ಪಾಷಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ನೂರ್ ಜಹೀರ್ ಅವ್ರ ಹತ್ರ ರೈಟ್ಸ್ ತೆಗೆದುಕೊಂಡು ಪಾಷಾ ಅವ್ರನ್ನ ಜೊತೆಗೆ ನಾನು ಇಟ್ಕೊಂಡು ಅವ್ರನ್ನು ಸ್ಕ್ರೀನ್ ಪ್ಲೇ ಜೊತೆನಲ್ಲಿ ವರ್ಕ್ ಮಾಡಿಸಿ, ಈವನ್ ಡೈಲಾಗಿಗೂ ಅವ್ರ ಜೊತೆನಲ್ಲಿ ವರ್ಕ್ ಮಾಡಿಕೊಟ್ಟಿದ್ದಾರೆ ನಮಗೆ ಪಾಷಾ ಅವರು. ಹೀಗೆ ನಾನು ಈ ಚಿತ್ರನ ಇದು ಮಾಡ್ಕೊಂಡಿದ್ದೆ. ಯಾಕಂದ್ರೆ ಅಣ್ಣ ತಮ್ಮದಿದ್ದು ಕ್ಯಾರೆಕ್ಟರ್ ಬರುತ್ತೆ, ನಮ್ಮ ಹುಡುಗರಿಗೂ ಅದು ಬದುಕು ಬಂತು. ಆ ದೃಷ್ಟಿಯಿಂದ ಇವೆಲ್ಲ ಚೌಕಟ್ಟನ್ನ ಇಟ್ಕೊಂಡು ಈ ಚಿತ್ರ ಮಾಡಿದ್ದು. ಜೊತೆಗೆ ಈಗ ಅಶೋಕ್ ಕಶ್ಯಪ್ ಅವ್ರು ಹೇಳಿದ್ರು, ಶ್ರೀನಿವಾಸ ಮೂರ್ತಿ ಅವರು ಸಬ್ಜೆಕ್ಟ್ ಬಂದ ತಕ್ಷಣ ಒಂದು ಡಿಫ್ರೆಂಟ್ ಫೀಲ್ ಅಂತ. ಅದಕ್ಕೆ ನಾನು ನಮ್ಮ ಮೇಕಪ್ ರಾಮಕೃಷ್ಣನಿಗೆ ನಾನು ಇದಾಗಬೇಕು. ಯಾಕೆಂದ್ರೆ ಇವತ್ತು ಕೂಗಿದ್ದೆ, ಅವ್ನು ಮೈಸೂರಿನಲ್ಲಿ ಇದ್ದಾನೆ ಮೇಕಪ್ ರಾಮಕೃಷ್ಣ ಅಂತ. ಮೇಕಪ್ ರಾಮಕೃಷ್ಣನು ನನಗೆ 45 ವರ್ಷದಿಂದಲೂ ಸ್ನೇಹಿತ. 1971ನೇ ಇಸ್ವಿ ನಾನು ಒಂದು BSc ಮಾಡಿದ ದಿವಸದಿಂದನೂ ನಾವೆಲ್ಲ ಒಂದು ಪಾಂಚಜನ್ಯ ಅಂತ ಟ್ರೂಪ್ ಮಾಡ್ಕೊಂಡಿದ್ದಾಗ ನಮ್ಗೆಲ್ಲ ಮೇಕಪ್ ಆಗ್ತವನು ಅವನು. ಅವತ್ತಿಂದನೂ ನನ್ನ ಆತ್ಮೀಯ ಸ್ನೇಹಿತ. ಹೀಗಾಗಿ ಎಲ್ಲ ನಮ್ಮ ಆತ್ಮೀಯತೆ ಸೇರ್ಕೊಂಡು ಇದು ಮಾಡಿದಂಥದ್ದು ಒಂದು ಟೀಮ್ ವರ್ಕ್ ಅಂತ ಅಂದ್ಬಿಟ್ಟು ನಾನು ಧೈರ್ಯವಾಗಿ ಹೇಳ್ತೀನಿ. ಈ ಟೀಮ್ ವರ್ಕು ನಮಗೆ ಇದೇ ತರ ಮುಂದುವರಿಯೋದಕ್ಕೆ ನೀವು ಕೂಡ ನಮಗೆ ಇದು
ಪ್ರೋತ್ಸಾಹ ಕೊಡಬೇಕು. ಪ್ರೋತ್ಸಾಹ ಕೊಟ್ಟು ನಮ್ಗೆ ಬೆಂತಟ್ಟಿದ್ರೆ ನಾವು ಇನ್ನೂ ಮುಂದುವರಿತೀವಿ. ಇದಿಷ್ಟು ನಾನು ಹೇಳಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ವಂದನಾರ್ಪಣೆ ಹೇಳಿ ಅಂತ ಅಂದ್ಬಿಟ್ಟು ಕೊಡ್ತೀನಿ. ಪ್ರೊಡ್ಯೂಸರು ಜೊತೆಗೆ ನನ್ನ ಹೆಂಡತಿ, ಇವರು ಕೇಂದ್ರೀಯ ವಿದ್ಯಾಲಯ ಸ್ಕೂಲಲ್ಲಿ ಇವರು ಟೀಚರ್ ಆಗಿ PGT ಆಗಿ ಟೀಚರ್ ಆಗಿ ರಿಟೈರ್ಡ್ ಆದ್ರು. ಅದರಿಂದ ನೆಕ್ಸ್ಟ್ ಇನ್ನು ಮಾತಾಡ್ತಾರೆ ಅವರು. ಅರ್ಧ ಅಂಗಿ ಹೇಳಪ್ಪ. ಅರ್ಧ ಅಂಗಿ. A very good evening to all the dignitaries present here on the days and off the days. It's a pleasant evening to assemble here amidst a galaxy of journalists and the great personalities of the electronic media, and we are very thankful to you all for making it a momentous occasion, and it is a pleasure to propose a vote of thanks on behalf of Suchetana Enterprises. At the outset, I would like to thank our cast and crew, as well said by Srinivas Murthy sir and Netra and Ashok Kashyap sir. It was a wonderful team indeed, and we too had the pleasure of working as a team with all the renowned awardees. Suresh sir, he is an exemplary editor and with many awards to his credit. Ashok Kashyap sir, state awardee and many titles to his credit. So it was a wonderful moment for all of us to put in all the effort. And but for the guidance and cooperation, the movie would not have been completed within a span of 6 months to 8 months time. Yes, it was a brainchild, I can say. When I was working as an English teacher at Kendriya Vidyalaya, I had the opportunity to mingle with my Muslim colleagues as well, and they used to bring out their problems, the crude rules of talaq, and how the male-dominating society, then their very limited freedom to come out with their views. They had no freedom to ventilate their views, and it was a restricted society, and they had to bear the brunt of the social stigma, so on and so forth. So my husband and myself, we used to think, why don't we put forth these ideas, the problems of women especially. So this is the brainchild that came out as Talaq, Talaq, Talaq. Now, moving towards the another spectrum, I am very thankful to all the journalists who have been present here for this wonderful occasion, and thanks a lot. I thank personally each and every one of you for making it a proud moment for all of us, and despite your tight schedule, you could make it. Thank you all. ಮೇನ್ ಥಿಯೇಟರ್ ಯಾವ್ದು ಸಿಗುತ್ತೆ ಅಂತ ನೋಡ್ಕೊಂಡು ಇಮಿಡಿಯೇಟ್ ಆಗಿ ನಾನು ಈ ಸಬ್ಜೆಕ್ಟ್ಗಳೆಲ್ಲ OTT ಪ್ಲಾಟ್ಫಾರ್ಮ್ಗಳಿಗೆ ಒಂದಷ್ಟು ಇದಿರೋದ್ರಿಂದ ಇಲ್ಲ, ಫಸ್ಟ್ ರಿಲೀಸ್ ಮಾಡಿ ಆಮೇಲೆ OTT ಪ್ಲಾಟ್ಫಾರ್ಮ್ ಹೋಗೋಣ ಅಂತ. ಯಾಕಂದ್ರೆ ಸಬ್ಜೆಕ್ಟ್ ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅದನ್ನು OTT ಹೆಚ್ಚು ಅದು ಇದಾಗುತ್ತೆ. ಅದೇ, ಬಟ್ ನಾವು ಫಸ್ಟ್ ಥಿಯೇಟರ್ ಬಂದು ಆಮೇಲೆ ಕೊಡೋದಿದ್ದೇ ಇರುತ್ತಲ್ಲ. ಅದು ಚಾನಲ್ಗಳಿಗಾದ್ರೂ ಕೊಡ್ಬೋದು, ಅಥವಾ ನೆಟ್ಫ್ಲಿಕ್ಸ್ ಕೊಡೋದು, ಅಥವಾ ಇನ್ನೊಂದು ಕೊಡೋದು. OTT ಪ್ಲಾಟ್ಫಾರ್ಮ್ ಆಮೇಲೆ ಬಂದೇ ಬರ್ತೀವಿ. ಬಿಗಿನಿಂಗ್ ನಲ್ಲೇ OTT ಪ್ಲಾಟ್ಫಾರ್ಮ್ಗೆ ಹೋದ್ರೆ ನಾವಿಷ್ಟು ವರ್ಷ ಚಿತ್ರರಂಗದಲ್ಲಿ ದುಡ್ಕೊಂಡ್ ಬಂದಿದ್ದೀವಿ, ಗೊತ್ತಾಯ್ತಾ? ನಮಗೆ ಚಿತ್ರರಂಗನೇ ಉಸಿರು. ನಾವು ಫಸ್ಟ್ ಪಿಕ್ಚರ್ ರಿಲೀಸ್ ಮಾಡಬೇಕು ಅನ್ನೋ ದೃಷ್ಟಿನೇ ಅದು. ಫೆಸ್ಟಿವಲ್ಸ್ಗಳೆಲ್ಲ ಬಂದಿದೆ, ಯಾವ್ಯಾವ ಹೋಗಿದೆ? ಏನ್ ಸರ್? ಫೆಸ್ಟಿವಲ್ಸ್ಗಳೆಲ್ಲ ಹೋಗಿದೆ. ಫೆಸ್ಟಿವಲ್ಸ್ ಅಟೆಂಡ್ ಆಗಿದೆ. ಫೆಸ್ಟಿವಲ್ಸ್ UK ಇದೊಂದು ಅಟೆಂಡ್ ಆಗಿದೆ. ಆಮೇಲೆ ಆಸ್ಟ್ರೇಲಿಯಾ ಫಿಲ್ಮ್ ಫೆಸ್ಟಿವಲ್, ಮುಸ್ಲಿಂ ಫಿಲ್ಮ್ ಫೆಸ್ಟಿವಲ್ ಇದಾಗಿದೆ. ಆಮೇಲೆ ಚೆನ್ನೈ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ನನಗೆ ಬೆಸ್ಟ್ ಇಂಡಿಯನ್ ಸಿನಿಮಾ ಅಂತಂತಾನೆ ಇದು ಮಾಡಿದ್ದಾರೆ ಅವರು. ಆಮೇಲೆ ಬಾಂಬೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಒಂದಿದ್ರಲ್ಲಿ ಜೂರಿ ಅವಾರ್ಡ್ ಬಂದಿದೆ. ಆಮೇಲೆ UK ಒಂದು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಎಂಟರ್ ಆಗಿದೆ. ಇಷ್ಟು ಆಗಿದೆ. ಇಡೀ ಚಿತ್ರಕ್ಕೆ
ಅವರು ಒಂದು ಹೊಸ ಸಂದೇಶ ಕೊಡುವಂತ ಒಂದು ಪಾತ್ರ. ಬಹಳ ಮುಖ್ಯವಾದ ಪಾತ್ರ. ದೊಡ್ಡ ಒಬ್ರು ಮೌಲ್ಯಗಳು ಅಂತ, ಬಹಳ ಸುಸಂಸ್ಕೃತರು, ವಿದ್ಯಾವಂತರು, ತುಂಬಾ ಅದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂತ ಒಬ್ಬ ವ್ಯಕ್ತಿ. ಅವರು ಆ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಮುಸ್ಲಿಂ ಸಮುದಾಯದವರಿಗೆ ತೋರಿಸುವಂತ ಮುಸ್ಲಿಂ ಸಮುದಾಯದಲ್ಲಿ ಇವಾಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ ತರ ಒಬ್ಬ ದೊಡ್ಡ ಸ್ವಾಮಿಗಳು ಅಂತ ನಾವು ಅಂತೀವೋ ಆ ತರದಲ್ಲಿ ಮುಸ್ಲಿಂ ಸಂಪ್ರದಾಯದಲ್ಲಿ ದೊಡ್ಡ ಮೌಲ್ಯ ಅವ್ರಿಗೆ ತೋರಿಸುವಂತ ಕಾರ್ಯ ಇದೆಯಾ ಅಂತ. ಸಿನಿಮಾ ಅವ್ರಿಗೆ ತೋರಿಸುವಂತದ್ದು ಮುಸ್ಲಿಂ ಕಮ್ಯುನಿಟಿ ಯಾರು ಸಿನಿಮಾ ತೋರಿಸ್ತೀರಾ? ನನಗೆ ಅರ್ಥ ಆಗ್ಲಿಲ್ಲ. ಬಾಂಧವರಿಗೆ ಈ ಸಿನಿಮಾ ಅವ್ರ ಮೌಲ್ಯಗಳಿಗೆ ಬಾಂಧವರಿಗೆಲ್ಲ ತೋರಿಸೋ ಈಗ ತೋರ್ಸ ಇದಿದೆ. ಎಲ್ರಿಗೂ ಈಗ ಆಲ್ರೆಡಿ ಇನ್ವೈಟ್ ಮಾಡಿದ್ದೀನಿ. ಆಮೇಲೆ ನಾನು ಚಿತ್ರಕಥೆ ಮಾಡ್ಬೇಕಾದ್ರೆ ಅವ್ರಗಳ ಜೊತೆ ಎಲ್ಲ ಕೂತೆ ಚಿತ್ರಕಥೆ ಮಾಡಿರೋದು. ಅವ್ರನ್ನ ಎಲ್ಲ ಕೇಳಿ. ಯಾಕೆಂತಂದ್ರೆ ನಿಮ್ಗೆ ಈ ವಿಷಯದಲ್ಲಿ ಒಂದು ಹೇಳ್ಬೇಕು. 1975ನೇ ಇಸ್ವಿನಲ್ಲಿ ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಆರ್ಟಿಕಲ್ ಬಂತು. ಯಾಕೆ ನಾವೆಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದವರು, ಅದರಿಂದ ನಮಗೆ ಗೊತ್ತಿರೋದು. ನನ್ಗೆ ಅವಾಗ ಒಂದು 22-23 ವರ್ಷ. ಅವಾಗ ಆ ಆರ್ಟಿಕಲ್ ಅಲ್ಲಿ ಮಹಮ್ಮದ್ ಈಸ್ ಇಡಿಯಟ್ ಅಂತ ಅಂದ್ಬಿಟ್ಟು ಎಲ್ಲ ಆ ಆರ್ಟಿಕಲ್ ಅಲ್ಲಿ ಒಂದ್ ಕಡೆ ಬಂದಿತ್ತು. ಅದಷ್ಟಕ್ಕೇನೆ ಆವತ್ತಿನ ದಿವಸದಲ್ಲಿ 1 ಲಕ್ಷ ಜನ ಹೆಚ್ಚು ಕಡಿಮೆ ಸ್ಟ್ರೈಕ್ ಮಾಡಿದ್ರು. ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ಗೆನೆ ಅದು ಒಂದು ಗೆರವ್ ಮಾಡಿದ್ರು ಆ ಕಾಲದಲ್ಲಿ. ಆಗ ಲಂಕೇಶ್ ಅವರು, ಅನಂತಮೂರ್ತಿ ಅವರು ಈ ರೀತಿ ಪ್ರಬುದ್ಧವಾಗಿರೋರೆಲ್ಲ ಅವ್ರಗಳ ಜೊತೆ ಎಲ್ಲ ಮೀಟ್ ಮಾಡಿ ಎಲ್ಲ ಡಿಸ್ಕಸ್ ಮಾಡಿ ಅದನ್ನ ತಿಳಿ ಮಾಡಿದ್ರು. ಯಾಕಂದ್ರೆ ಮೊಹಮ್ಮದ್ ಇವ್ರಿಗೇನಲ್ಲ, ಯಾವ್ದೋ ಒಂದು ಕ್ಯಾರೆಕ್ಟರ್ ಅಂತ ಬರುತ್ತೆ, ಅದು ಹಿಂದೂ ಇದ್ರಲ್ಲೂ ಇರುತ್ತೆ. ಅದನ್ನೆಲ್ಲ ಯಾಕೆ ಸೀರಿಯಸ್ ಆಗಿ ತಗೋತೀರಿ ಅಂತೇಳಿ ಅದು ಈ ವಿಷಯನ ನಾನು ಕಣ್ಣಾರೆ ನೋಡಿದ್ರಿಂದ ನಾನು ಮುಸ್ಲಿಂ ಜನಾಂಗದ ಬಗ್ಗೆ ಒಂದು ಚಿತ್ರ ಮಾಡ್ಬೇಕಾದ್ರೆ ಯಾವ ತರ ಮಾಡಬೇಕು, ಎಷ್ಟು ಎಚ್ಚರಿಕೆ ತೆಗೆದುಕೋಬೇಕು ಅಂತ ಅಂದ್ಬಿಟ್ಟು ಮೊದಲೇ ಎಚ್ಚರಿಕೆ ತೆಗೆದುಕೊಂಡು ಮೌಲ್ವಿಗಳ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಈ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ತರದಲ್ಲಿ ಇದು ಆಗುತ್ತೆ, ಈಗ ಮಾಡಿದ್ರೆ ಸರಿನಾ, ನಿಮ್ಮಲ್ಲಿ ಯಾರು ನಾಳೆ ಇದು ಮಾಡಲ್ವಾ ಅಂತೆಲ್ಲ ಡಿಸ್ಕಸ್ ಮಾಡ್ಕೊಂಡು ಕೆಲವು ಔಟ್ಪುಟ್ ಅವ್ರ ಕಡೆಯಿಂದನೂ ತೆಗೆದುಕೊಂಡು ನಾನು ಚಿತ್ರಕಥೆ ಮಾಡಿರೋದು. ಸೊ ಆ ದೃಷ್ಟಿಯಿಂದ ನನಗೆ ಇದರಲ್ಲಿ ಏನು ಸಂಶಯ ಇಲ್ಲ. ಅವ್ರುಗಳೇ ನಾಳೆ ದಿನ ನಮ್ಮನ್ನ ಕರೆದು ನೀವು ಚೆನ್ನಾಗಿ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಸನ್ಮಾನ ಮಾಡಿದ್ರೆ ಆಶ್ಚರ್ಯ ಇಲ್ಲ.